ಒಬ್ಬ ಶಿಷ್ಯ ಇದ್ದ. ದಾನ ಹೆಂಗೆ ಮಾಡ್ತಾರಂತ. ಶಿಷ್ಯ ಹೀಗೆ ಗುರುಗಳು ಸತ್ಸಂಗದೊಳಗೆ ಕೂತಿದ್ರು, ಪ್ರವಚನ ನಡೆದಿತ್ತು, ಗುರುಗಳು ಬೆವರ್ತಿದ್ರು. ಮಾತಾಡಿ ಮಾತಾಡಿ ದೇಹ ಕಾವಾಗ್ತದ, ಬಿಸಿ ಏರ್ಸದ, ಬೆವರು ತೊಟ್ಟಿಕ್ತಿತ್ತು. ಶಿಷ್ಯ ನೋಡ್ದ, ಯಪ್ಪ ನಿಮಗೆ ಬ್ಯಾಸ್ಗೆ ಕಾಲ, ಸ್ವಲ್ಪ ಬೆವರಾಗಿರಬಹುದು, ಆಯಾಸ ಆಗಬಹುದು, ನಾವೊಂದು ಫ್ಯಾನ್ ತಂದು ಮಠಕ್ಕೆ ಹಾಕ್ಲೇನು ಅಂತ ಶಿಷ್ಯ ಕೇಳ್ದ. ಅವ್ರಂದ್ರು, ಹಾಕಪ್ಪ ನಿನ್ನ ಇಚ್ಛಾ ಹೆಂಗದೋ ಹಂಗೆ ಮಾಡು. ಗುರುಗಳು ಕೇಳೋದಿಲ್ಲ. ಯಾಕೆ ಕೇಳೋದನ್ನು ಬಿಟ್ಟೆ ಎಲ್ಲವನ್ನ ಖಾಲಿ ಖಾಲಿ ಮಾಡೇ ಗುರುವಿನ ಸ್ಥಾನ ಏರಿರ್ತಾರ. ಅವ್ರು ಹೆಂಗೆ ಕೇಳ್ತಾರ? ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಅವ್ರಿಗೇನು ತಾಗೋದಿಲ್ಲ. ಸುಮ್ಮನೆ ಇರಬೇಕಲ್ಲ ಅಂತ ಜೀವನವನ್ನು, ದೇಹವನ್ನು ಹೊತ್ತು ಬಂದೇವಿ. ಆ ಪರಮಾತ್ಮ ಯಾರಾದರೂ ಒಂದು ಉಡುಗೊರೆ ಕೊಟ್ರೆ ನಾವೆಷ್ಟು ಜೋಪಾನವಾಗಿಡುತ್ತೇವೆ. ನಮ್ಮ ಅಣ್ಣ ಕೊಟ್ಟದ್ದು, ನಮ್ಮ ತಾಯಿ ಕೊಟ್ಟದ್ದು, ತಂದೆ ಕೊಟ್ಟದ್ದು ಅಂತ ಅವರು ಹೋದರೂ ಅವರ ನೆನಪಿಗಾಗಿ ಆ ಉಡುಗೊರೆಯನ್ನು ಇಡ್ತೇವಲ್ಲ ನಾವು. ಮತ್ತು ಭಗವಂತ ಇಷ್ಟು ಚಲೋ ಕೊಟ್ಟಾನ, ಉಡುಗೊರೆ ಕೊಟ್ಟಾನ, ಇದನ್ನು ಹೆಂಗೆ ನೋಡ್ಕೋಬೇಕು ನಾವು? ಅದಕ್ಕಾಗಿ ಅವರು ಜೀವನ ನಡೆಸ್ತಿರ್ತಾರ, ಆದ್ರೆ ಆಸೆ ಇರೋದಿಲ್ಲ. ಹಂಗೆ ಇವಾಗ ಕೇಳ್ದ, ಗುರುಗಳ ನಿನ್ನ ಇಚ್ಛಾ ಅಂದರು. ಮರದಿವ್ಸ ಒಂದು ದೊಡ್ಡ ಫ್ಯಾನ್ ತಂದ. ಹೆಂಗೆ ತಂದಿದ್ದ ಅಂದರೆ, ಫ್ಯಾನಿಗೆ ಎಷ್ಟು ರೆಕ್ಕಿರ್ತಾವ? 3 ರೆಕ್ಕಿರ್ತಾವಲ್ಲ, 3 ರೆಕ್ಕಿ ತುಂಬ ಅವನ ಹೆಸರ. 3 ರೆಕ್ಕಿ ತುಂಬ ತಂದು ಹಾಕಿದ, ಮನೆಗೆ ಹೋದ. ಮತ್ತು ಮರುದಿವಸ ಪ್ರವಚನ ನಡೆದಿತ್ತು. ಗುರುಗಳು ಹೇಳ್ತಿದ್ರು, ಆರಾಮ ಫ್ಯಾನ್ ಇತ್ತು, ಹೇಳ್ತಾ ಇದ್ರು. ಬಂದವನೇ ಫ್ಯಾನ್ ತಿರುಗೋದು ನೋಡಿ ಬಟನ್ ಬಂದ್ ಮಾಡ್ದ. ಗುರುಗಳಂದ್ರು, ಫ್ಯಾನ್ ತಂದೆ, ಯಾಕೆ ತಂದೆ? ಅದರಿಂದ ಒಂದಿಷ್ಟು ಗಾಳಿ ಸೋಸಲಿ ಅಂತ ತಂದಿದೆ, ಮತ್ತ್ಯಾಕೆ ಬಂದ್ ಮಾಡಿದಿ ಅಂದರು. ಗುರುಗಳ, ನಾ ಫ್ಯಾನ್ ತಂದಿದ್ದು ತಿರ್ಗಾ ಕತ್ರ, ಅದರ ಮ್ಯಾಗಿನ ಹೆಸರು ಮಂದಿಗೆ ಹೆಂಗೆ ಕಾಣಬೇಕು, ಅದಕ್ಕೆ ಬಂದ್ ಮಾಡ್ರಿ, ಅದು ಕಾಣಿಸದ ಅಂದ. ಹಿಂಗಾಗಬಾರ್ದು ದಾನ. ಬಲಗೈಯಲ್ಲಿ ಕೊಟ್ಟಿದ್ರ ಎಡಗೈಗೂ ಅದರ ವಾಸನೆ ಗೊತ್ತಾಗಬಾರ್ದು. ಹಂಗ ನಿಷ್ಕಲ್ಮಶವಾಗಿ ಯಾವುದೇ ಪ್ರತಿಫಲಾಪೇಕ್ಷೆಗಳಿಲ್ಲದೆ ಮಾಡುವ ದಾನ ಅದು ಶ್ರೇಷ್ಠ. ಅದರಿಂದ ಫಲ ದೊರಕ್ತದೆ. ನಾವೆಲ್ಲ ವರಮಹಾಲಕ್ಷ್ಮಿ ಪೂಜಾ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಕೊಟ್ಟು ಕೊನೆಗೆ ಒಂದು ಮಾತಂತೇವೆ, ನಾವೆಷ್ಟೆಲ್ಲ ಪೂಜಾ ಮಾಡ್ತೇವೆ, ವ್ರತ ಮಾಡ್ತೇವೆ, ಅದರ ಫಲನೇ ನನಗೆ ದೊರಕ್ತಾ ಇಲ್ಲ ಅಂತ ಒಂದು ಮಾತಂತೇವೆ. ಆ ಫಲ ಯಾಕೆ ದೊರಕ್ತಾ ಇಲ್ಲ ಅಂದರೆ, ನೀವೆಲ್ಲ ಅದಾದ ಮೇಲೆ ಉಡಿ ತುಂಬ್ತೀರಿ. ಉಡಿ ಒಳಗೆ ಏನೇನು ಇಟ್ಟಿರ್ತೀರಿ? ಒಂದು ಅರಿಶಿನ ಕೊಂಬ, ಉತ್ತತ್ತಿ, ಎಲೆ, ಅಡಿಕೆ ಇಟ್ಟಿರ್ತೀರಿ. ಎಂಥವಿಟ್ಟಿರ್ತೀರಿ? ತಿನ್ನಾಕ ಬರೋ ಇಟ್ಟಿರ್ತೀರೇನು? ಉಡಿ ತುಂಬಾಕ ಕೊಡ್ರಿ ಅಂತ ಇಸ್ಕೊಂಡು ಬರ್ತೇವೆ. ಉಡಿ ತುಂಬು ಅಡಿಕೆ, ಉಡಿ ತುಂಬು ಅರಿಶಿನ ಕೊಂಬು ತೊಗೊಂಬರ್ತೇವೆ. ಉಪಯೋಗಕ್ಕೆ ಬಾರದ ದಾನವನ್ನು ಕೊಟ್ಟು ಪ್ರತಿಫಲ ಸಿಗಬೇಕಂತ ಹಂಬಲಿಸಿದ್ರೆ ಅದು ಹೆಂಗೆ ಸಿಕ್ಕೀತು? ದಾನಮ್ಮ ತಾಯಿ ಒಂದು ಸಲ ಹೀಗೆ ಮುತ್ತೈದೆಯರೆಲ್ಲ ಉಡಿ ತುಂಬುವ ಕಾರ್ಯಕ್ರಮವನ್ನು ನಡೆಸಿರ್ತಾರೆ. ಬೇರೆ ಬೇರೆ ಊರಿನೊಳಗೆ ಕೀರ್ತಿ ಹಬ್ಬಿತ್ತು ತಾಯಿದು. ಇಂಥ ವೇಳೆಯೊಳಗೆ ಒಬ್ಬ ತಾಯಿ ಬಂದು ಕೇಳ್ತಾಳೆ, ತಾಯಿ, ದಾನಮ್ಮ ತಾಯಿ, ನನ್ನ ಮನೆಯೊಳಗೆ ಒಂದು ವ್ರತ ಮಾಡೇನಿ. ಆ ವ್ರತ ಪರಿಪೂರ್ಣ ಆಗಬೇಕು ಅಂದ್ರೆ ಉಡಿ ತುಂಬಬೇಕು, ಮುತ್ತೈದೆ ಬೇಕು. ನಾನು ಬಂಜೆ ಅನ್ನುವ ಕಾರಣಕ್ಕಾಗಿ ಯಾರು ನನ್ನ ಮನೆ ಹೊಸ್ತಲ ತುಳಿತಾ ಇಲ್ಲ, ದಯಮಾಡಿ ಈ ಮನೆಗೆ ಬಾರಮ್ಮ ಅಂತ ಕೇಳ್ತಾಳ. ದಾನಮ್ಮ ತಾಯಿ ಅಂದ್ಲು, ಹೆಣ್ಣಿಗೆ ಸಂಪತ್ತು ಯಾವುದು ಅಂದರೆ ಕಿವಿಯೋಲೆ ಅಲ್ಲ,
ಬೆಂಡಾಲೆಲ್ಲ, ಬಂಗಾರದ ಮಂಗಳ ಸೂತ್ರ ಅಲ್ಲ, ಡಾಬಲ್ಲ, ಶ್ರೀಮಂತಿಕೆ ಸಂಪತ್ತು, ಹೆಣ್ಣಿನ ಐಶ್ವರ್ಯ ಯಾವುದು ಅಂದ್ರೆ ಅರಿಶಿಣ ಕುಂಕುಮ. ಅದನ್ನ ಹೆಂಗೆ ನಾ ಒಲ್ಲೆಣ್ಲೆ ಬರ್ತೇನೆ ಅಂದ್ಲು. ಖುಷಿ ಆತು, ಮನೆಗೆ ಹೋದ್ಲು. ಹೇಗಾಕಿ ಹೋಗಿದ್ದೆ ತಡ ಇನ್ನೊಬ್ಬ ಆಕಿ ಬಂದ್ಲು. ತಾಯಿ, ನೀನು ನಮ್ಮ ಮನೆಗೆ ಉಡಿ ತುಂಬಿಸ್ಕೊಳ್ಳಾಕ ಬರಬೇಕಮ್ಮ ಅಂದ್ಲು. ದಾನಮ್ಮ ತಾಯಿ ಒಲ್ಲೆನ್ನಕ್ಕೆ ಮನಸ್ಸಾಗಲಿಲ್ಲ. ಆಯಿತು ಬರ್ತೇನೆ ಅಂದ್ಲು. ಮತ್ತು ಶುಕ್ರವಾರ ಎಲ್ಲರೂ ಮಾಡೋರಲ್ಲ, ಎಲ್ಲರೂ ಬರೋರು ಕೇಳೋರು. ತಾಯಿ ಆಗಲಿ ಅನ್ನಕ್ಕೆ, ಯಾರ ಮನೆಗೆ ಹೋಗೋದು, ಯಾರ ಮನೆ ಬಿಡೋದು, ಎಲ್ಲರಿಗೂ ಮಾತು ಕೊಟ್ಟಾಳ. ನಡೆ ಒಳಗಾಗಿ ನಡೆಯದಿದ್ದರೆ ಮೆಚ್ತಾನೇನು ಭಗವಂತ? ವಚನ ಕೊಟ್ಟೇನೆ, ಹೋಗಬೇಕಾಗಿತ್ತು. 1000 ಜನ ಕರೆದಿದ್ರು ತಾಯಿಯನ್ನ. ಅದೇ ಕ್ಷಣದೊಳಗೆ ಎಷ್ಟು ಜನ ಕರೆದಿದ್ರೋ ಅಷ್ಟೋ ಜನರ ಮನೆಯೊಳಗೆ ದಾನಮ್ಮ ತಾಯಿ ಪ್ರತ್ಯಕ್ಷಳಾಗಿ ಉಡಿ ತುಂಬಿಸ್ಕೋತಾಳದ. ಎಂಥ ಶಕ್ತಿಯಾಗಿತ್ತು! ಪಾರ್ವತಿಯ ಅವತಾರ ಆಕೆ. ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠಿವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಭಿಮಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ.